ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೆ ಕರ್ನಾಟಕ. ಅನೇಕ ಭಾರತೀಯ ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಬಸ್ಸುಗಳನ್ನು ಹೊಂದಿದ್ದು ಅವುಗಳು ತಮ್ಮ ರಾಜ್ಯ ಸಾರಿಗೆ ಇಲಾಖೆಯ ಅಡಿಯಲ್ಲಿ ನಡೆಸಲ್ಪಡುತ್ತವೆ. ಭಾರತದಲ್ಲಿ ಸಾರ್ವಜನಿಕ ಸಾರಿಗೆಯ ಪ್ರಮುಖ ಸಾಧನವೆಂದರೆ ಬಸ್ಸುಗಳು. ಈ ಸಾಮಾಜಿಕ ಪ್ರಾಮುಖ್ಯತೆಯಿಂದಾಗಿ ನಗರ ಬಸ್ ಸಾರಿಗೆಯು ಸಾಮಾನ್ಯವಾಗಿ ಸಾರ್ವಜನಿಕ ಏಜೆನ್ಸಿಗಳ ಒಡೆತನದಲ್ಲಿದೆ ಮತ್ತು ನಿರ್ವಹಿಸುತ್ತದೆ ಮತ್ತು ಹೆಚ್ಚಿನ ರಾಜ್ಯ ಸರ್ಕಾರಗಳು ರಾಜ್ಯ ರಸ್ತೆ ಸಾರಿಗೆ ನಿಗಮದ ಮೂಲಕ ಬಸ್ ಸೇವೆಗಳನ್ನು ನಿರ್ವಹಿಸುತ್ತದೆ. ಬನ್ನಿ ಸ್ನೇಹಿತರೆ, ಭಾರತದಲ್ಲಿನ ಟಾಪ್ 10 ಸರ್ಕಾರಿ ಸಾರಿಗೆ ಕಂಪನಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಟಾಪ್ 10. ಉತ್ತರ ಪ್ರದೇಶ ರಾಜ್ಯ ರಸ್ತೆ ಸಾರಿಗೆ ನಿಗಮ UPSRTC. ಉತ್ತರ ಪ್ರದೇಶ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಭಾರತದ ಉತ್ತರ ಪ್ರದೇಶ ಮೂಲದ ಸಾರ್ವಜನಿಕ ವಲಯದ ಪ್ರಯಾಣಿಕರ ರಸ್ತೆ ಸಾರಿಗೆ ನಿಗಮವಾಗಿದ್ದು ಅಂತರರಾಜ್ಯ ಬಸ್ ಸೇವೆಯನ್ನು ನಿರ್ವಹಿಸುತ್ತದೆ. ಇದು ಭಾರತದಲ್ಲಿನ RSV ಬಸ್ಗಳಲ್ಲಿ ಒಂದಾಗಿದೆ ಮತ್ತು ಉತ್ತರ ಭಾರತದಲ್ಲಿ ಅತಿ ಹೆಚ್ಚು. ನಿಗಮದ ಕೇಂದ್ರ ಕಾರ್ಯಾಲಯವು ಉತ್ತರ ಪ್ರದೇಶದ ರಾಜಧಾನಿಯಾದ ಲಕ್ನೋದಲ್ಲಿದೆ. ಟಾಪ್ 9. ಗುಜರಾತ್ ರಾಜ್ಯ ರಸ್ತೆ ಸಾರಿಗೆ ನಿಗಮ GSRTC. ಗುಜರಾತ್ ರಾಜ್ಯ ರಸ್ತೆ ಸಾರಿಗೆ ನಿಗಮ ಭಾರತ ಮತ್ತು ನೆರೆ ರಾಜ್ಯಗಳಲ್ಲಿ ಬಸ್ ಸೇವೆಗಳನ್ನು ಒದಗಿಸುತ್ತದೆ. ಪ್ರಯಾಣಿಕರ ಸಾರಿಗೆಗಾಗಿ ಸರ್ಕಾರಿ ಸ್ವಾಮ್ಯದ ನಿಗಮವಾಗಿದೆ. GSRTC ಅನ್ನು 1 ಮೇ 1960ರಂದು ಗುಜರಾತ್ ರಾಜ್ಯ ರಚನೆಯೊಂದಿಗೆ ಸ್ಥಾಪಿಸಲಾಯಿತು. GSRTC ಪ್ರತಿದಿನ 28 ಲಕ್ಷ ಕಿಲೋಮೀಟರ್, 40,000 ಟ್ರಿಪ್ಗಳೊಂದಿಗೆ ಮತ್ತು ಪ್ರತಿದಿನ 24 ಲಕ್ಷ ಪ್ರಯಾಣಿಕರನ್ನು ಪೂರೈಸುತ್ತದೆ. GSRTC ಆನ್ಲೈನ್ ಮತ್ತು ಮೊಬೈಲ್ ಫೋನ್ ಟಿಕೆಟ್ ಬುಕ್ಕಿಂಗ್ ಸೌಲಭ್ಯವನ್ನು ಒದಗಿಸುತ್ತದೆ. ಇದು ವೋಲ್ವೋ ಬಸ್ಗಳಲ್ಲಿ ವೈಫೈ ಇಂಟರ್ನೆಟ್ ಸೇವೆಯನ್ನು ಉಚಿತವಾಗಿ ಒದಗಿಸುತ್ತದೆ. ಪ್ರಸ್ತುತ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಸೌಲಭ್ಯ ಹೊಂದಿರುವ ಬಸ್ಗಳ ಸಮೂಹವು ಎಕ್ಸ್ಪ್ರೆಸ್, ಗುರ್ಜರ್ ನಾಂಗ್ರಿ, ಸ್ಲೀಪರ್ ಮತ್ತು ವೋಲ್ವೋ ಬಸ್ಗಳನ್ನು ಒಳಗೊಂಡಿದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ, ಮೊದಲ ಬಾರಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಟಾಪ್ 8. ದೆಹಲಿ ಸಾರಿಗೆ ನಿಗಮ DTC. ದೆಹಲಿ ಸಾರಿಗೆ ನಿಗಮ ದೆಹಲಿಯ ಮುಖ್ಯ ಸಾರ್ವಜನಿಕ ಸಾರಿಗೆ ನಿರ್ವಾಹಕವಾಗಿದೆ. ಇದು ವಿಶ್ವದ ಅತಿ ದೊಡ್ಡ CNG ಚಾಲಿತ ಬಸ್ ಸೇವಾ ನಿರ್ವಾಹಕರಲ್ಲಿ ಒಂದಾಗಿದೆ. ದೆಹಲಿ ಸಾರಿಗೆ ನಿಗಮವು ದೆಹಲಿ ಮತ್ತು ನೆರೆಯ ರಾಜ್ಯಗಳಲ್ಲಿ ಹಲವು ಮಾರ್ಗಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ದೆಹಲಿ ಸಾರಿಗೆ ನಿಗಮವನ್ನು ಮೇ 1948ರಲ್ಲಿ ಭಾರತ ಸರ್ಕಾರವು ಸ್ಥಳೀಯ ಬಸ್ ಸೇವೆಗಳಿಗಾಗಿ ಸ್ಥಾಪಿಸಿತು. ಟಾಪ್ 7. ಹಿಮಾಚಲ ರಸ್ತೆ ಸಾರಿಗೆ ನಿಗಮ HRTC. HRTC ಎಂದು ಕರೆಯಲ್ಪಡುವ ಹಿಮಾಚಲ ರಸ್ತೆ ಸಾರಿಗೆ ನಿಗಮವು ಭಾರತದ ಹಿಮಾಚಲ ಪ್ರದೇಶ ರಾಜ್ಯದ ಸರ್ಕಾರಿ ಸ್ವಾಮ್ಯದ ರಸ್ತೆ ಸಾರಿಗೆ ನಿಗಮವಾಗಿದೆ. HRTC ಹಿಮಾಚಲ ಪ್ರದೇಶ ಮತ್ತು ಪಕ್ಕದ ಮತ್ತು ಹತ್ತಿರದ ರಾಜ್ಯಗಳಾದ ಉತ್ತರಾಖಂಡ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ದೆಹಲಿ, ಜಮ್ಮು ಕಾಶ್ಮೀರಗಳೊಳಗಿನ ಪಟ್ಟಣಗಳು ಮತ್ತು ನಗರಗಳಿಗೆ ಬಸ್ ಸೇವೆಯನ್ನು ಒದಗಿಸುತ್ತದೆ. ಎಲ್ಲ ರೀತಿಯ ಬಸ್ಗಳಿಗೆ ಆನ್ಲೈನ್ನಲ್ಲಿ ಟಿಕೆಟ್ಗಳನ್ನು ಬುಕ್ ಮಾಡುವ ಸೌಲಭ್ಯವನ್ನು ಒದಗಿಸುವ ಭಾರತದ ಮೊದಲ RTCಗಳಲ್ಲಿ HRTC ಒಂದಾಗಿದೆ. ಟಾಪ್ 6. ತೆಲಂಗಾಣ ರಾಜ್ಯ ರಸ್ತೆ ಸಾರಿಗೆ ನಿಗಮ. ತೆಲಂಗಾಣ ರಾಜ್ಯ ರಸ್ತೆ ಸಾರಿಗೆ ನಿಗಮವನ್ನು ಭಾರತದ ತೆಲಂಗಾಣ ರಾಜ್ಯದಲ್ಲಿ ಸಾರಿಗೆ ಸೇವೆಗಳನ್ನು ನಡೆಸುವ ಸರ್ಕಾರಿ ಸ್ವಾಮ್ಯದ ನಿಗಮವಾಗಿದೆ. ಇದನ್ನು 2014ರಲ್ಲಿ ಆಂಧ್ರ ಪ್ರದೇಶ ರಾಜ್ಯ ರಸ್ತೆ ಸಾರಿಗೆ ನಿಗಮವನ್ನು ವಿಭಜಿಸುವ ಮೂಲಕ ರಚಿಸಲಾಯಿತು. ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಒಡಿಶಾ ಮತ್ತು ಛತ್ತೀಸ್ಗಢದ ಅನೇಕ ಇತರ ಭಾರತೀಯ ಮೆಟ್ರೋ ಪಟ್ಟಣಗಳು ಸಹ TSRTCಯ ಸೇವೆಗಳೊಂದಿಗೆ ಸಂಪರ್ಕ ಹೊಂದಿವೆ. ಇದು ಪ್ರತಿದಿನ ಸುಮಾರು 89.4 ಲಕ್ಷ ಪ್ರಯಾಣಿಕರಿಗೆ ಸೇವೆ ಸಲ್ಲಿಸುತ್ತದೆ. 3 ವಲಯಗಳು ಮತ್ತು ಸೇವೆಗಳು 96 ಡಿಪೋಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಟಾಪ್ 5. ಆಂಧ್ರ ಪ್ರದೇಶ ರಾಜ್ಯ ರಸ್ತೆ ಸಾರಿಗೆ ನಿಗಮ APSRTC. ಆಂಧ್ರ ಪ್ರದೇಶ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಭಾರತದ ಆಂಧ್ರ ಪ್ರದೇಶದ ಸರ್ಕಾರಿ ಸ್ವಾಮ್ಯದ ರಸ್ತೆ ಸಾರಿಗೆ ನಿಗಮವಾಗಿದೆ. ಇದರ ಪ್ರಧಾನ ಕಚೇರಿಯು ವಿಜಯವಾಡದ ಪಂಡಿತ್ ನೆಹರು ಬಸ್ ನಿಲ್ದಾಣದಲ್ಲಿರುವ RTC ಹೌಸ್ನ NTR ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ನಲ್ಲಿದೆ. ತೆಲಂಗಾಣ, ತಮಿಳುನಾಡು, ಕರ್ನಾಟಕ, ಒಡಿಶಾ, ಯಾನಂ ಮತ್ತು ಛತ್ತೀಸ್ಗಢದ ಅನೇಕ ಇತರ ಭಾರತೀಯ ಮೆಟ್ರೋ ಪಟ್ಟಣಗಳು ಸಹ ಸೇವೆಗಳೊಂದಿಗೆ ಸಂಪರ್ಕ ಹೊಂದಿದೆ. ಮೊದಲು ಇದು ನಿಜಾಂ ರಾಜ್ಯ ರೈಲು ಮತ್ತು ರಸ್ತೆ ಸಾರಿಗೆ ಇಲಾಖೆಯ ಭಾಗವಾಗಿತ್ತು. ಟಾಪ್ 4. ಮಹಾರಾಷ್ಟ್ರ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ MSRTC. ಮಹಾರಾಷ್ಟ್ರ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಮಹಾರಾಷ್ಟ್ರದ ಭಾರತದ ಸರ್ಕಾರಿ ಬಸ್ ಸೇವೆಯಾಗಿದ್ದು 18,000 ಬಸ್ಸುಗಳು ಪ್ರತಿದಿನ 7 ಮಿಲಿಯನ್ ಪ್ರಯಾಣಿಕರನ್ನು ಸಾಗಿಸುತ್ತದೆ. ಇದು ಮಹಾರಾಷ್ಟ್ರ ಮತ್ತು ಪಕ್ಕದ ರಾಜ್ಯಗಳೊಳಗಿನ ಪಟ್ಟಣಗಳು ಮತ್ತು ನಗರಗಳಿಗೆ ಮಾರ್ಗವನ್ನು ಒದಗಿಸುತ್ತದೆ. ಮಹಾರಾಷ್ಟ್ರ ರಾಜ್ಯದೊಳಗಿನ ಸ್ಥಳಗಳನ್ನು ಹೊರತುಪಡಿಸಿ MSRTC ಸೇವೆಯು ನೆರೆ ರಾಜ್ಯಗಳಲ್ಲಿನ ಗಮ್ಯಸ್ಥಾನವನ್ನು ಸಹ ಒಳಗೊಂಡಿದೆ.
ಇದು ಎಲ್ಲ ಬಸ್ಗಳಿಗೆ ಆನ್ಲೈನ್ನಲ್ಲಿ ಟಿಕೆಟ್ಗಳನ್ನು ಬುಕ್ ಮಾಡುವ ಸೌಲಭ್ಯವನ್ನು ನೀಡುತ್ತದೆ. ಟಾಪ್ 3 ತಮಿಳುನಾಡು ರಾಜ್ಯ ಸಾರಿಗೆ ಸಂಸ್ಥೆ TNSTC. ತಮಿಳುನಾಡು ರಾಜ್ಯ ಸಾರಿಗೆ ನಿಗಮ ನಿಯಮಿತ ಭಾರತದ ತಮಿಳುನಾಡಿನ ಸಾರ್ವಜನಿಕ ಸಾರಿಗೆ ಬಸ್ ನಿರ್ವಾಹಕವಾಗಿದೆ. ಇದು ಅದರ ಅಂಗಸಂಸ್ಥೆಗಳಾದ MTC ಮತ್ತು SETC ಜೊತೆಗೆ ಸಂಯೋಜಿತ ಫ್ಲೀಟ್ ಬಸ್ಗಳೊಂದಿಗೆ ಟೌನ್ಶಿಪ್ ಮತ್ತು ಫೊಮುಸಿಲ್ ಬಸ್ಗಳನ್ನು ನಿರ್ವಹಿಸುತ್ತದೆ. TNSTC ತಮಿಳುನಾಡಿನಲ್ಲಿರುವ ಎಲ್ಲ ಜಿಲ್ಲೆಗಳಿಗೆ ಪೂರೈಸುತ್ತದೆ ಮತ್ತು ನೆರೆಯ ರಾಜ್ಯಗಳಾದ ಆಂಧ್ರಪ್ರದೇಶ, ಕರ್ನಾಟಕ, ಕೇರಳ ಮತ್ತು ಪುದುಚೇರಿಯ ಕೇಂದ್ರಾಡಳಿತ ಪ್ರದೇಶಗಳಿಗೂ ಸೇವೆಯನ್ನು ಒದಗಿಸುತ್ತದೆ. ಟಾಪ್ 2 ಕೇರಳ ರಾಜ್ಯ ರಸ್ತೆ ಸಾರಿಗೆ ನಿಗಮ KSRTC. ಕೇರಳ ರಾಜ್ಯ ರಸ್ತೆ ಸಾರಿಗೆ ನಿಗಮ ಭಾರತ ರಾಜ್ಯ ಕೇರಳದಲ್ಲಿ ಸರ್ಕಾರಿ ಸ್ವಾಮ್ಯದ ರಸ್ತೆ ಸಾರಿಗೆ ನಿಗಮವಾಗಿದೆ. ಇದು ಭಾರತದಲ್ಲಿನ ಅತ್ಯಂತ ಹಳೆಯ ಸರ್ಕಾರಿ ಸಾರ್ವಜನಿಕ ಬಸ್ ಸಾರಿಗೆ ಸೇವೆಗಳಲ್ಲಿ ಒಂದಾಗಿದೆ. ನಿಗಮವನ್ನು 3 ಪ್ರತ್ಯೇಕ ಸ್ವತಂತ್ರ ವಲಯಗಳಾಗಿ ವಿಂಗಡಿಸಲಾಗಿದೆ. ದಕ್ಷಿಣ ವಲಯ, ಮಧ್ಯ ವಲಯ ಮತ್ತು ಉತ್ತರ ವಲಯ ಎಂಬ 3 ವಲಯಗಳಾಗಿ ವಿಂಗಡಿಸಲಾಗಿದೆ. ಕೇರಳದ ರಾಜಧಾನಿಯಾದ ತಿರುವನಂತಪುರಂನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ನಿಗಮವು ವೋಲ್ವೋ, ಸ್ಕ್ಯಾನಿಯಾ, ಅಶೋಕ್ ಲೇಲ್ಯಾಂಡ್, ಟಾಟಾ ಮೋಟಾರ್ಸ್, ಐಷರ್ ಮೋಟಾರ್ಸ್ ಮತ್ತು ಮಿನಿ ಬಸ್ಗಳನ್ನು ಒಳಗೊಂಡಿರುವ ಬಸ್ಗಳ ಸಮೂಹವನ್ನು ಹೊಂದಿದೆ. KSRTC ಒಡೆತನದ ವಾಹನಗಳು KL15ರ ನೋಂದಣಿ ಸಂಖ್ಯೆಯೊಂದಿಗೆ ತಿರುವನಂತಪುರಂನಲ್ಲಿರುವ ಮೀಸಲಾದ RTO ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿದೆ. ಟಾಪ್ 1 ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ KSRTC. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಭಾರತದ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಸ್ವಾಮ್ಯದ ರಸ್ತೆ ಸಾರಿಗೆ ಕಂಪನಿಯಾಗಿದೆ. ಭಾರತದಲ್ಲಿನ ಸರ್ಕಾರಿ ಸ್ವಾಮ್ಯದ ಸಾರಿಗೆ ಸಂಸ್ಥೆಗಳಲ್ಲಿ ಕಾರ್ಪೊರೇಷನ್ ವೋಲ್ವೋ ಬಸ್ಸುಗಳ ಅತಿದೊಡ್ಡ ಸಮೂಹವನ್ನು ಹೊಂದಿದೆ. ಇದು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರದ ಒಡೆತನದಲ್ಲಿದೆ. ಕಾರ್ಪೊರೇಷನ್ ಸೇವೆಗಳು ಕರ್ನಾಟಕದ 92% ಹಳ್ಳಿಗಳನ್ನು ಒಳಗೊಂಡಿದೆ. ದೇಶದಲ್ಲೇ ನಂಬರ್ 1 ಕಾರ್ಪೊರೇಷನ್ ಬಸ್ ಸರ್ಕಾರಿ ಸಂಸ್ಥೆಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಸ್ತುತ KSRTC ಟಾಟಾ, ಅಶೋಕ್ ಲೇಲ್ಯಾಂಡ್, ಐಚರ್ ಮೋಟಾರ್ಸ್ ಹೆಚ್ಚು ಐರಾವತ್ ಸೇವೆಗಳ ಅಡಿಯಲ್ಲಿ ವೋಲ್ವೋ, ಮರ್ಸಿಡಿಸ್ ಬೆಂಜ್, ಸ್ಕ್ಯಾನಿಯಾ ಬಸ್ಸುಗಳನ್ನು ನಿರ್ವಹಿಸುತ್ತದೆ. ಇವು ಫ್ರೆಂಡ್ಸ್ ಭಾರತದ ಅತ್ಯುತ್ತಮ 10 ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳು, ಭಾರತದ ಟಾಪ್ 10 ಸರ್ಕಾರಿ ಸಾರಿಗೆ ಕಂಪನಿಗಳು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.